ಮಂತ್ರಾಲಯಕ್ಕೆ ಬಂದ ತಕ್ಷಣ ನಮ್ಮನ್ನು ಸ್ವಾಗತಿಸೋದು ಮುಖ್ಯ ದ್ವಾರ. ಸೊ ಈ ಮುಖ್ಯ ದ್ವಾರದ ಬಲಭಾಗಕ್ಕೆ ತುಂಬ ದೊಡ್ಡದಾದ ಒಂದು ಅಭಯ ಆಂಜನೇಯ ಇದೆ. ಸೊ ಈ ಆಂಜನೇಯನನ್ನು ನೋಡ್ತಾ ಇದ್ದರೆ ನಮಗೆ ಬೆಂಗಳೂರು ನೆನಪಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಇಂಥದ್ದೇ ಒಂದು ದೊಡ್ಡದಾದ ಆಂಜನೇಯ ಇದೆ. ಈ ಅಭಯ ಆಂಜನೇಯ ಅಂದರೆ ಊರು ಕಾಯೋ ಹನುಮಪ್ಪನ ಆಶೀರ್ವಾದ ತಗೊಂಡೇ ಮಂತ್ರಾಲಯದ ಒಳಗೆ ಹೋಗಬೇಕು. ಸೊ ಬನ್ನಿ ನೋಡೋಣ ಅಭಯ ಆಂಜನೇಯ ಯಾವ ಥರ ಇದೆ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ, ಅದನ್ನು ನೋಡ್ತಾ ನೋಡ್ತಾ ಅದರ ಆಶೀರ್ವಾದನ ಕೂಡ ಪಡ್ಕೊಳ್ಳೋಣ. ಮಂತ್ರಾಲಯದ ಮುಖ್ಯ ದ್ವಾರದಲ್ಲೇ ಬಲಭಾಗದಲ್ಲಿರುವಂತಹ ಅತ್ಯಂತ ಎತ್ತರದ ಆಂಜನೇಯ ಇದು. ಸೊ ಅಭಯಾಂಜನೇಯನ ಅಭಯ ಎಲ್ಲರ ಮೇಲೆ ಇರಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಈಗ ನನ್ನ ಜೊತೆ ಗುರುಗಳಿದ್ದಾರೆ. ಗುರುಗಳು ನೋಡೋಣ ಈ ವಿಷಯವಾಗಿ ಏನೆಲ್ಲ ಹೇಳ್ತಾರೆ, ಯಾಕಂದರೆ ಇದ್ರ ಬಗ್ಗೆ ಅಷ್ಟೆಲ್ಲ ಮಾಹಿತಿ ನನಗಿಲ್ಲ, ಅವ್ರ ಮುಖಾಂತರ ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ಇಲ್ಲಿ ಎಷ್ಟು ವರ್ಷದಿಂದ ಸೇವೆ ಮಾಡ್ತಿದ್ದೀರಾ? ಎಷ್ಟನೇ ವರ್ಷ ಆಯಿತು ಇದು ಪ್ರತಿಷ್ಠಾಪನೆ ಆಗಿ? ಇದು ಬಂದು 2020 ಶ್ರೀ ಕುರುಡಿ ಸುರೇಶಾಚಾರ ಅಂತೇಳಿ ಅಭಯಾಂಜನೇಯ ಅರ್ಚಕರು ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಮಾಡ್ತಾಯಿದ್ದೀವಿ. ಇದನ್ನು ಬಂದು 2020 ವರ್ಷದಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ರಾಯರು ಪಟ್ಟಾಭಿಷೇಕ ದಿವಸದಂದು ಇದನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಇದು 32 ಅಡಿ ಏಕಶಿಲಾ ಪ್ರಾಣದೇವರು. ಇಲ್ಲಿ ವಿಶೇಷವಾಗಿ ರಾಯರ ಪಟ್ಟಾಭಿಷೇಕ ದಿವಸ ಹೋಮಾನು ಹೋಮ, ವಿಶೇಷವಾಗಿ ಪಂಚಾಮೃತ ಅವೆಲ್ಲ ನಡೀತೇವೆ. ಆಮೇಲೆ ಗುರುಗಳು ಪ್ರತಿ ವರ್ಷ ಇಲ್ಲಿ ಪ್ರತಿಷ್ಠಾಪನೆ ದಿವಸದ ಬಂದು ವಿಶೇಷವಾಗಿ ಪೂಜಾ ಅಲಂಕಾರ ಮಾಡ್ತಾರೆ. ಆಮೇಲೆ ಪ್ರತಿದಿನ ವಿಶೇಷವಾಗಿ ಭಕ್ತಾದಿಗಳು ಪಂಚಮುಖಿ, ಬಿಚ್ಚಾಲಿ ಮತ್ತು ಈ ಅಭಯಾಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥ ಸಂಪ್ರದಾಯ ಆಗ್ತಾಯಿದೆ. ಆಮೇಲೆ ಇತ್ತೀಚೆಗೆ ಅಯೋಧ್ಯ ರಾಮನ ಪ್ರತಿಷ್ಠೆ ಮಾಡಿದ ದಿವಸನೇ ಎದುರಿಗೆ ಲೆಫ್ಟ್ ಸೈಡಲ್ಲಿ ಶ್ರೀ ಅಭಯರಾಮನ ಪ್ರತಿಷ್ಠೆ ಕೂಡ ನಮ್ಮ ಗುರುಗಳು ಮಾಡಿದ್ದಾರೆ, ಸುಬುಧೇಂದ್ರ ಶ್ರೀಪಾದಂಗಳವರು. ಅದು ದೇವಸ್ಥಾನ ನಡೀತಾ ಇದೆ. ಆದಷ್ಟು ಬೇಗ ಅದು ಸದ್ಯ ಆಗಿ ಭಕ್ತರಿಗೆ ವಿಶೇಷವಾಗಿ ಸೇವಾ ಕೈಂಕರ್ಯ ನಡೆಸ್ತಕ್ಕಂಥ ಆಗುತ್ತೆ ಅಂಥೇಳಿ ನಾನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇನೆ. ಸಮಸ್ತ ಸನ್ಮಂಗಳಾನಿವಂತೂ ಎಲ್ಲರಿಗೆ ಚೆನ್ನಾಗಿರಬೇಕು. ಗುರುಗಳೇ, ನೀವು ಇಲ್ಲಿ ಮಂತ್ರಾಲಯದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಬಂದು 106 ವರ್ಷ ಆಯಿತು. ನಮ್ಮ ಮುತ್ತಾತನ ಕಾಲದಿಂದ ಇಲ್ಲೇ ಇದ್ದೀವಿ. ಅವಾಗಿಂದ ವಂಶ ಪರಂಪರೆ ಗುರುಗಳ ಹತ್ರ ಸೇವೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಯಾವ್ದು ಹೇಳ್ತಾರೆ ಅದಕ್ಕೆ ಕೈಂಕರ್ಯ ಮಾಡ್ಕೊತ ಇದ್ದೀವಿ. ಇತ್ತೀಚೆಗೆ ಮತ್ತು ಇಲ್ಲಿ ಯಾವುದು ಅನುಗ್ರಹ ಮಾಡಿದ್ದಾರೆ ಅವರು ಅಡಿದವರಲ್ಲಿ ನಾವು ವಿಶೇಷವಾಗಿ ಸೇವಾ ಭಕ್ತಿಯಿಂದ ನಾವು ಪರಂಪರಾಗಿ ಮಾಡ್ಕೊಂತ ಬರ್ತಾಯಿದ್ವಿ. ನಮ್ಮದು ಎಷ್ಟು ಜನ ಪುಣ್ಯದವನೋ ಏನೋ ಅದು ಪುಣ್ಯದ ಭಾಗ್ಯದಿಂದ ನಮ್ಮ ಗುರುಗಳ ಅನುಗ್ರಹದಿಂದ ನಮಗೆ ಇಂಥ ಸೇವಾ ಭಾಗ್ಯ ಸಿಕ್ಕಿದೆ ಅಂತ ನಾವು ಅವರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಪ್ರಪಂಚದಾದ್ಯಂತ ಎಷ್ಟೊಂದು ಜನ ರಾಯರ ಭಕ್ತರಿದ್ದಾರೆ. ಹೌದು. ನೀವೆಲ್ಲ ಇದ್ದು ಸೇವೆ ಸಲ್ಲಿಸ್ತಿದ್ದೀರಾ, ನಿಮಗೇನಾದರೂ ವಿಶೇಷವಾದ ಅನುಭವಗಳಾಗಿದೆಯಾ? ವಿಶೇಷವಾಗಿ ಅಂದರೆ ಗೋಪಾಲದಾಸ್ ಹೇಳಿದ ಸೇರೆ ಏನಿಲ್ಲದವ್ರು ಸದ್ಯ ಬಂದರೆ ಇಲ್ಲಿ ಎಷ್ಟೋ ಜನ ಇಂಪ್ರೂವ್ ಆಗ್ತಾಯಿದ್ದಾರೆ. ವಿದ್ಯೆ ಇಲ್ಲದವ್ರು ವಿದ್ಯೆ, ಲಗ್ನ ಇಲ್ಲದವ್ರು ಲಗ್ನ, ಮಕ್ಕಳಿಲ್ಲದವ್ರು ಮಕ್ಕಳು, ಹೀಗೆ ವಿಶೇಷವಾಗಿ ಎಲ್ಲ ರೀತಿಯಿಂದಾಗಿ ಅನುಗ್ರಹ ಆಗ್ತಾಯಿದೆ. ಯಾಕಂದರೆ ರಾಯರಲ್ಲಿ ವಿಶೇಷವಾಗಿ ಪ್ರಾಣದೇವರು, ನರಸಿಂಹದೇವರು, ರಾಮದೇವರು, ಕೃಷ್ಣ, ವೇದವ್ಯಾಸ ದೇವರು ಎಲ್ಲ ಇದ್ದಾರೆ. 5 ರೂಪದಿಂದ ಭಗವಂತ ಇದ್ದು ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ. ಅದಕ್ಕೆ ಇಷ್ಟು ವಿಶೇಷವಾಗಿ ನಡೀತಾ ಇದೆ ಅಂತೇಳಿ. ಸ್ವಂತಕ್ಕೆ ನಾವು ಅಷ್ಟೇ, ನಾವೇನು ಎಷ್ಟು ವಿದ್ಯಾಭ್ಯಾಸ ಏನು ಮಾಡಿಲ್ಲ. ನಾವು ಓದಿದ್ದು 10th ಆಮೇಲೆ ಸಂಸ್ಕೃತ ಸದ್ಯ ರಾಮಶ್ರದ್ಧಾ ಸದ್ಯ ಮಾಮೂಲಾಗಿ ಓದಿದ್ದೀವಿ. ಏನು ಗುರುಗಳ ಅನುಗ್ರಹ ಮಾಡಿ ನಮಗೆ ಇಷ್ಟೊಂದು
ಸೇವಾ ಭಾಗ್ಯ ಕೊಟ್ಟಿದ್ದಾರೆ, ಅದೇ ನಮಗೆ ವಿಶೇಷವಾಗಿ ಇದೆ ಅಂತೇಳಿ. ಅನುಭವ ಅಂದರೆ ಒಂದು ಮಕ್ಕಳು ಮದುವೆ ಎಲ್ಲ ನಾವೇನು ಮತ್ತೆ ಇದು ಮಾಡಿದ್ದಿಲ್ಲ, ಏನು ಸಂಪಾದಿಸಿದ್ದು ಅಂದೇನಿಲ್ಲ. ಗುರುನಾನಕರಿಂದ ಎಲ್ಲ ಮಕ್ಕಳಿಗೆ ಈಸಿಯಾಗಿ ಮದುವೆ ಅವೆಲ್ಲ ಮಾಡಿದ್ದಾರೆ. ಆ ಗುರುಗಳ ಅನುಗ್ರಹದಿಂದ ಏನೆಲ್ಲ ನಡೆದಿದೆ. ಇತ್ತೀಚೆಗೆ ನಾವು ಎಲ್ಲ ಮಕ್ಕಳದು ಮದುವೆ ಅವೆಲ್ಲ ಆಗೋಯ್ತು, ಮೊಮ್ಮಕ್ಕಳು ಕಂಡಿದ್ವಿ. ಗುರುಗಳ ಅನುಗ್ರಹದಿಂದ ಎಲ್ಲ ಚೆನ್ನಾಗಿದ್ದೀವಿ, ಎಲ್ಲರೂ ಚೆನ್ನಾಗಿರ್ತಾರೆ ಗುರುಗಳ ಅನುಗ್ರಹದಿಂದ ಅಂತೇಳಿ ನಾವು ಹೇಳ್ಬೋದು. ಅದೇ ಸುರೇಶಾಚಾರ ಅಂತೇಳಿ ಮಂತ್ರಾಲಯ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅಭಯ ಆಂಜನೇಯ ಸ್ವಾಮಿ ದರ್ಶನ ಆಯಿತು, ಅಲ್ಲಿನ ಮಹಿಮೆನ ತಿಳ್ಕೊಂಡ್ರಿ. 5 ವರ್ಷ ಆಗಿದೆ ಅಷ್ಟೇ ಇದು ಪ್ರತಿಷ್ಠಾಪನೆ ಆಗಿ, ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿಗೆ ಬರಬೇಕು ಅಂದರೆ ನಿಮಗೆ ಆಟೋ ಹೆಂಗೆ, ಅದರ ರೇಟ್ ಹೆಂಗೆ ಇಲ್ಲಿಗೆ ಬರಬೇಕು ಅನ್ನೋದನ್ನ ನಾನೀಗ ಒಬ್ಬ ಆಟೋದವ್ರನ್ನ ಮಾತಾಡಿಸ್ತೀನಿ. ಬನ್ನಿ ಅವ್ರನ್ನ, ಅವ್ರು ಏನು ಹೇಳ್ತಾರೆ, ಆ ರೇಟ್ ಎಷ್ಟು, ಹೀಗೆಲ್ಲ ಬಂದು ಹೋಗ್ಬೋದು, ಪ್ಯಾಕೇಜ್ ಥರ 2-3 ಕಡೆ ಕರ್ಕೊಂಡು ಹೋಗ್ತಾರೆ, ಇದನ್ನೆಲ್ಲ ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಹೆಂಗೆ ನಡೀತಿದೆ ಕೆಲಸ ಎಲ್ಲ? ಚೆನ್ನಾಗಿ ನಡೀತಿದೆಯಾ ಸರ್? ನಿಮ್ಮ ಹೆಸರು? ಭೀಮಾ. ಸೂಪರ್ ಹೆಸರು. ಓಕೆ ಭೀಮಾ ಅವ್ರೆ, ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ? 20 ವರ್ಷದಿಂದ. ಯಪ್ಪ. ಓಕೆ, ಮಂತ್ರಾಲಯದಲ್ಲಿ ಎಲ್ಲ ಸೌಖ್ಯನಾ? ನೀವು ಸೌಖ್ಯನಾ? ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಿದೆಯಾ? ದಿನಕ್ಕೆ ಎಷ್ಟು ದುಡಿತೀರಾ ಅಂದಾಜು? ಹೌದಾ? ಇನ್ನೂ ಜಾಸ್ತಿ ಆಗಲಿ ಆಯಿತಾ. ಓಕೆ, ಇವಾಗ ನಾವು ಮಂತ್ರಾಲಯದಿಂದ ಹಿಂಗೆ ಅಭಯ ಆಂಜನೇಯಂಗೆ ಹೋಗ್ಬೇಕು, ವೆಂಕಟರಮಣ ಸ್ವಾಮಿಗೆ ಹೋಗಬೇಕು, ಈ ಥರ ನದಿ ತೀರಕ್ಕೆ ಹೋಗಬೇಕು, ಹಿಂಗೆ ಒಂದು 2-3 ಕಡೆ ಬಿಚ್ಚಾಲೆಗೆ ಹೋಗಬೇಕು, ಪಂಚಮುಖಿಗೆ ಹೋಗಬೇಕು, ಈ ಥರ ಎಲ್ಲ ಇರುತ್ತೆ ಮೇಡಮ್. ಎಲ್ಲ ಇವಾಗ ಸೈಟ್ ಸೀನ್ ಅಂದರೆ ನಾವು 5 ಪ್ಲೇಸ್ ಇದೆ. ಇವಾಗ ಅಭಯ ಆಂಜನೇಯ ಕೂಡ ಒಂದು ಎಲ್ಲ 5 ಪ್ಲೇಸ್ ಮೇಲೆ ಎಲೆ ಬಿಚ್ಚಾಲೆ, ಆಮೇಲೆ ರಾಘವೇಂದ್ರ ಸ್ವಾಮಿ ಏಕಶಿಲ ಬೃಂದಾವನ, ಅಲ್ಲಿ ಒಂದು ಬಂದು ರಾಘವೇಂದ್ರ ಸ್ವಾಮಿ ಮಲಗಿದ್ದು ಮನೆ ಇದೆ, ಆಮೇಲೆ ಇದು ಬಿಚ್ಚಾಲಮ್ಮ ಇದೆ, ಆಮೇಲೆ ಅಲ್ಲಿಂದ ಪಂಚಮುಖಿ ಬಂದು ಅಲ್ಲಿ ಹಿಂದೆ ಲಕ್ಷ್ಮೀ ದೇವಸ್ಥಾನ ತೋರಿಸ್ಕೊಂಡು ಮಂತ್ರಾಲಯ ಬರ್ತೀವಿ ಇಲ್ಲಿಗೆ. ಆಮೇಲೆ ಒಬ್ಬರಿಗೆ ಶೇರಿಂಗ್ ಅಂದರೆ 150 ಶೇರಿಂಗ್ ಅಂತ ತೊಗೊಳ್ತೀವಿ. ಒಬ್ಬರಿಗೆ 150 ಆಗುತ್ತೆ. ಹಾಂ, ಶೇರಿಂಗು ಒಂದು 4-5 ಜನ ಕೂತ್ಕೋಬೋದು. ನಾವು 8 ಸೀಟ್ ಹಾಕ್ತೀವಿ ಮೇಡಮ್. ಓ, 8 ಸೀಟ್ ಹಾಕೊಂಡ್ರೆ ನಮಗೆ ಸಪ್ರೇಟ್, ನಮಗೆ ಬಾಡಿಗೆ ಬೇಕಂದ್ರೆ ಸಪ್ರೇಟ್ 1200 ತೊಗೊಳ್ತೀವಿ. ಇಲ್ಲ ಶೇರಿಂಗ್ನೆಲ್ಲ ಹೋಗ್ಬೇಕು ನಾವು ಅಂದರೆ ಒಬ್ಬರಿಗೆ 150 ಇದ್ದಂಗೆ ಹೋಗಿ ನೀವು ಕಾದಿದ್ದು ಎಲ್ಲದನ್ನೂ ತೋರಿಸ್ಕೊಂಡು ಬರ್ತೀರಾ? ಎಲ್ಲ ನೋಡಿಸ್ಕೊಂಡ್ರೆ ಎಲ್ಲ 5 ಪ್ಲೇಸ್ ತೋರಿಸ್ಕೊಂಡು ಬಂದು ಮತ್ತೆ ನಂತರ ಡ್ರಾಪ್ ಮಾಡೋಕ್ಕೆ 150 ಒಬ್ಬರಿಗೆ. ಓ, ನೋಡಿದ್ರಾ, ನಾವು ಏನೂ ಆಶ್ಚರ್ಯನೇ ಪಡಬೇಕಾಗಿಲ್ಲ. ಪಾಪ ರೀಸ್ನಬಲ್ ರೇಟೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಅವರು ಎಷ್ಟು ಚೆನ್ನಾಗಿ ಎಲ್ಲ ಕಡೆನೂ ತೋರಿಸ್ಕೊಂಡು ನಾವು ವಾಪಸ್ ಕರ್ಕೊಂಡು ಹೋಗಿ ಮಂತ್ರಾಲಯದ ಮುಂದೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಯಿತು ಭೀಮಾ ಅವರೇ, ನಿಮ್ಮ ಹೆಸರು ಕೇಳಿ ನಂಗೆ ತುಂಬ ಖುಷಿ ಆಯಿತು. ಸೂಪರಾಗಿದೆ ನಿಮ್ಮ ಹೆಸರು. ನಿಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ನಮ್ಮ ಎಲ್ಲ ವೀಕ್ಷಕರಿಗೂ ಈಗ ಗೊತ್ತಾಯಿತು, ಅವರು ಕೂಡ ಏನಾದರೂ ಮಂತ್ರಾಲಯಕ್ಕೆ ಬಂದರು ಅಂದರೆ ಆರಾಮಾಗಿ ಅವರು ನಿಮ್ಮ ಆಟೋ ಹತ್ತುತ್ತಾರೆ, ಭೀಮಾ ಅವರೇ ಅಂತ ಮಾತಾಡಿಸ್ತಾರೆ. ಓಕೆನಾ? ಅವ್ರಿಗೊಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ. ಹಂಗೆ ನಮ್ಮ ಪ್ರವಾಸಿ ಪ್ರಪಂಚ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಪ್ರವಾಸಿ ಪ್ರಪಂಚ ನಮ್ಮ ಭೀಮಾ ಅವ್ರು ಸಬ್ಸ್ಕ್ರೈಬ್ ಆಗಿದ್ದಾರೆ, ನೀವು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರಿ ಅಲ್ಲ, ಆಟೋದಲ್ಲಿ ಬಂದರೆ ನೀವು ಆರಾಮಾಗಿ ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಜಾಗಗಳನ್ನ 150 ರೂಪಾಯಿಗೆ ಪರ್ ಹೆಡ್, 150 ರೂಪಾಯಿಗೆ ನೀವು ಎಲ್ಲ ಪ್ಲೇಸಸ್ನು ಸೈಟ್ ಸೀಯಿಂಗ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು. ಸೊ ನಾನು ಇವಾಗ ಏನು ಮಾಡ್ತೀನಿ, ವಾಪಸ್ ಮಂತ್ರಾಲಯಕ್ಕೆ ಹೋಗ್ತೀನಿ. ನೀವು ನನ್ನ ಜೊತೆ ಬನ್ನಿ. पूज्याय राघवेंद्राय सत्य धर्म रथाय च भजतां कल्पवृक्षाय नमतां ಕಾಮಧೇನುವೆ. ಈ ಪುಣ್ಯ ಕ್ಷೇತ್ರಕ್ಕೆ, ಈ ಪುಣ್ಯ ಭೂಮಿಗೆ ಕಾಲಿಟ್ಟ ತಕ್ಷಣ ಎದೆಲ್ ಕಟ್ಟಿರೋ ಕಷ್ಟ ಎಲ್ಲ ಕರಗಿ ನೀರಾಗಿ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೆ ಅಂತ ಒಂದು ಪವಿತ್ರವಾದ ಕ್ಷೇತ್ರ, ಧರ್ಮವನ್ನು ಸಾರ್ತಾ ಇರುವಂತಹ ಕ್ಷೇತ್ರ, ಸತ್ಯವನ್ನು ರಕ್ಷಿಸ್ತಾ ಇರುವಂತಹ ಕ್ಷೇತ್ರ ಮಂತ್ರಾಲಯ. ನಾನಿವತ್ತು ಗುರುಗಳ ಸನ್ನಿಧಾನಕ್ಕೆ ಬಂದಿದ್ದೀನಿ. ನಿಮ್ಮನ್ನೆಲ್ಲರನ್ನೂ ಪ್ರವಾಸಿ ಪ್ರಪಂಚದ ಮೂಲಕ ಇವತ್ತು ಈ ಮಂತ್ರಾಲಯದಲ್ಲಿ ಗುರುಗಳ ಆಶೀರ್ವಾದನ ಕೂಡ ನಿಮಗೆ ಕೊಡಿಸೋದಕ್ಕೆ ಬಂದಿದ್ದೀನಿ. ಬನ್ನಿ, ಮಂತ್ರಾಲಯದ ಬಗ್ಗೆ ನಾನು ಏನೂ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ನಿಜ ಹೇಳಬೇಕು ಅಂದರೆ ಯಾವುದೇ ಜಾಗಕ್ಕೆ ಹೋಗಿ ನೀವು ಪ್ರಪಂಚದ ಮೂಲೆ ಮೂಲೆಯಲ್ಲೂ ರಾಯರ ಭಕ್ತರಿದ್ದಾರೆ.
ನೀವು ಭಕ್ತರು, ರಾಯರ ಭಕ್ತರು ಇಲ್ಲದೆ ಇರೋ ಒಂದು ಮನೆ ಅಥವಾ ಒಂದು ಜಾಗ, ಒಂದು ಊರನ್ನು ತೋರಿಸಿ ನೋಡೋಣ. ಪ್ರತಿಯೊಬ್ಬರು ರಾಯರ ಭಕ್ತರು. ಇಲ್ಲಿ ಇಷ್ಟು ಜನ ನೆರೆದಿರೋದು ಅದಕ್ಕೆ ಸಾಕ್ಷಿ. ಯಾವ್ಯಾವ ಊರಿಂದ, ಯಾವ್ಯಾವ ರಾಜ್ಯದಿಂದ, ಯಾವ್ಯಾವ ದೇಶದಿಂದ ಬಂದಿದ್ದಾರೋ ಗೊತ್ತಿಲ್ಲ, ಸುಮಾರು ಜನ ಇಲ್ಲಿ ನೆರೆದಿದ್ದಾರೆ. ಹೇಳಿ ಕೇಳಿ ಶ್ರಾವಣ ಬೇರೆ. ಶ್ರಾವಣ ಅಂದ ತಕ್ಷಣ ಗುರುಗಳ ಆರಾಧನೆಯ ಸಮಯ. ಸೊ ಇಲ್ಲಿ ಸಾಕಷ್ಟು ಅರೇಂಜ್ಮೆಂಟ್ಸ್ಗಳು ನಡೀತಾ ಇದೆ. ನಾನಿವತ್ತು ಪ್ರವಾಸಿ ಪ್ರಪಂಚದ ಮೂಲಕ ಈ ಒಂದು ಪ್ರವಾಸಿ ಸ್ಥಳಕ್ಕೆ, ಅಂದರೆ ರಾಘವೇಂದ್ರರ ಸನ್ನಿಧಿಗೆ, ರಾಯರ ಸನ್ನಿಧಿಗೆ ಹೆಂಗೆ ಬರಬೇಕು, ಎಷ್ಟೆಲ್ಲ ಖರ್ಚಾಗುತ್ತೆ, ಇಲ್ಲಿ ಬಂದ ಮೇಲೆ ಏನೆಲ್ಲ ಮಾಡಬೇಕು, ಏನೆಲ್ಲ ನೋಡಬೇಕು, ಅದಾದ ಮೇಲೆ ನಿಮಗೆ ಉಳ್ಕೊಳ್ಳೋದಕ್ಕೆ, ಊಟಕ್ಕೆ ವ್ಯವಸ್ಥೆಗಳು ಹೇಗಿದೆ, ಈ ಪ್ರತಿಯೊಂದು ವಿಷಯನೂ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಪ್ರತಿಯೊಂದು ವಿಷಯನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರವಾಸಿ ಪ್ರಪಂಚದ ಒಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಬನ್ನಿ ರಾಯರ ದರ್ಶನ ಮಾಡೋಣ, ಅವರ ಆಶೀರ್ವಾದನ ಪಡ್ಕೊಳ್ಳೋಣ. ರಾಯರು ನಮ್ಮ ಜೊತೆ ಇರೋವರೆಗೂ ಯಾವ ದುಷ್ಟಶಕ್ತಿನೂ ನಮ್ಮ ಹತ್ರಕ್ಕೆ ಬರಲ್ಲ. ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ನಮಗೆ ಅವರ ಆಶೀರ್ವಾದ ಸಿಕ್ಕೇ ಸಿಗತ್ತೆ. ಒಂದು ಸುತ್ತು ಅವರನ್ನು ಸುತ್ತ ಹಾಕಿದ್ರೆ ನಮಗೆ ಅದೆಷ್ಟೋ ಜನ್ಮದ ಪಾಪ ಕಳಿಯುತ್ತೆ ಅಂತ ಹೇಳ್ತಾರೆ. ಬನ್ನಿ ಈಗ ರಾಯರ ದರ್ಶನ ಮಾಡೋಣ. ಮಂತ್ರಾಲಯಕ್ಕೆ ಬರಬೇಕು ಅಂದರೆ ನಿಮ್ಗೆ ಹೆಂಗೆ ಬರಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಇವತ್ತಿಗೂ ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸ್ ಬೇಡ. ರಾಜ್ಯ ಸರ್ಕಾರ ಹೆಚ್ಚು ಕಮ್ಮಿ ಎಲ್ಲ ಜಿಲ್ಲೆಗಳಿಂದಲೂ ಮಂತ್ರಾಲಯಕ್ಕೆ ಬರೋದಕ್ಕೆ ಬಸ್ ವ್ಯವಸ್ಥೆ ಮಾಡಿದೆ. ಆದರೆ ನೀವು ಬಸ್ ವ್ಯವಸ್ಥೆ ಒಂದೇ ಅಲ್ಲ, ಬಸ್ ವ್ಯವಸ್ಥೆ ಎಷ್ಟೋ ಜಿಲ್ಲೆಗಳಲ್ಲಿಲ್ಲ. ಆಮೇಲೆ ಎಷ್ಟೋ ಜಿಲ್ಲೆಗಳಲ್ಲಿ ವಾರದಲ್ಲಿ 2 ದಿನಕ್ಕೆ ಬಸ್ ಇದೆ, ಆ ಥರ ಎಲ್ಲ ಇದೆ. ಬಟ್ ಟ್ರೈನಲ್ಲಿ ಬರಬೇಕು ಅಂದರೆ ತತ್ಕಾಲಲ್ಲೂ ನೀವು ಬುಕ್ ಮಾಡ್ಕೋಬೋದು, ಅಥವಾ ಮುಂಚಿತವಾಗೇ ನೀವು ಟ್ರೈನ್ನ ಬುಕ್ ಮಾಡ್ಕೊಬೋದು. ಎಲ್ಲ ಕಡೆಯಿಂದನೂ ಟ್ರೈನ್ಗೆ ಒಂದು ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿದೆ ಟ್ರೈನ್ ವ್ಯವಸ್ಥೆ ಕೂಡ. ನೀವು ಯಾವುದರಲ್ಲಿ ಬರಬೇಕು ಅಂತ ಡಿಸೈಡ್ ಮಾಡ್ತೀರಾ, ಮಾಡಿಬಿಟ್ಟು ಆಮೇಲೆ ನೀವು ತತ್ಕಾಲಲ್ಲಿ ಕೂಡ ಅಷ್ಟು ಬೇಗ ಸಿಕ್ಕಲ್ಲ ತತ್ಕಾಲಲ್ಲಿ ಬರಬೇಕು ಅಂದರೆ. ಅದರ್ವೈಸ್ ಕಾರಲ್ಲಿ ಬರ್ಬೋದು. ಬೆಂಗಳೂರಿಂದ ಅಂತೂ ನಿಮಗೆ ಬೇಕಾದಷ್ಟು ಬಸ್ಗಳು ರಾಜಧಾನಿಯಿಂದ. ಹಾಗಾಗಿ ನಿಮಗೆ ಇಲ್ಲಿಗೆ ಬರೋದಕ್ಕೆ ತುಂಬ ಏನು ಕಷ್ಟ ಆಗಿಲ್ಲ. ಆದರೆ ಅದ್ರ ಜೊತೆಗೆ ನಿಮಗೆ ಇಲ್ಲಿ ಬಂದರೆ ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಅನಿಸ್ಬೋದು. ಉಳ್ಕೊಳ್ಳೋದಕ್ಕೆ ಪ್ರೈವೇಟ್ ಹೋಟೆಲ್ಗಳು ಇದ್ದಾವೆ, ಮಠದ್ದೇ ಆದಂಥ ವ್ಯವಸ್ಥೆ ಕೂಡ ಇದೆ, ಅಂದರೆ ರೂಮ್ಗಳು ಕೂಡ ಸಿಗುತ್ತೆ. ಆದರೆ ಮುಂಚಿತವಾಗೇ ಬುಕ್ಕಿಂಗ್ ಮಾಡಬೇಕು. ನೀವು ದಿಢೀರಂತ ಬಂದರೆ ನಿಜವಾಗ್ಲೂ ಆಗಲ್ಲ, ಕಾಯ್ತಾ ಕೂತ್ಕೋಬೇಕಾಗುತ್ತೆ, ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಹಂಗೆ ಮಾಡಬಾರ್ದು ಅಂದರೆ ಏನು ಮಾಡಬೇಕು, ನೀವು ಮೊದಲೇ ಬುಕ್ ಮಾಡ್ಕೊಂಡು ಬರಬೇಕು. ತುಂಬ ರೀಸ್ನಬಲ್ ರೇಟ್ಗಳಿದ್ದಾವೆ. ಸೊ ಆರಾಮಾಗಿ ನೀವು ಬುಕ್ ಮಾಡ್ಕೋಬೋದು. ಮಠದ ಏನು ರೂಮ್ಗಳಿದ್ದಾವೆ ಅವೆಲ್ಲ 400ರಿಂದ ಶುರುವಾಗುತ್ತೆ. ಅಂದರೆ ಅದ್ರ ಜೊತೆಗೆ ನೀವು ಇಲ್ಲಿಗೆ ಬರಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ಅಂದರೆ, ನೀವು ಟ್ರೈನಲ್ಲಿ ಬರ್ತಿರೋ ಬಸ್ಸಲ್ಲಿ ಬರ್ತಿರೋ ಆ ಟಿಕೆಟ್ ರೇಟ್ ಬಿಟ್ಟು ನಿಮಗೆ ಒಬ್ಬರಿಗೆ 600 ರೂಪಾಯಿ ಖರ್ಚಾಗ್ಬೋದೇನೋ ಮ್ಯಾಕ್ಸಿಮಮ್. ಅಂದರೆ ನೀವು ಮಠದಲ್ಲೇ ಊಟ ಮಾಡ್ತೀರೋ ಅಂದರೆ ಅದಕ್ಕೂ ನೀವು ಖರ್ಚು ಮಾಡೋ ಅಗತ್ಯ ಇಲ್ಲ. ರಾಯರ ದರ್ಶನ ತುಂಬ ಈಸಿ, ತುಂಬ ಆರಾಮಾಗಿ ನೀವು ರಾಯರನ್ನು ದರ್ಶನ ಮಾಡ್ಬೋದು. ಅವರ ಆಶೀರ್ವಾದನ, ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು. ತುಂಬ ಈಸಿಯಾಗಿರುವಂತಹ ಒಂದಷ್ಟು ವೇಸು ಇದು. ನೀವು ಸ್ವಂತ ವೆಹಿಕಲಲ್ಲಿ ಬರ್ತೀರಾ ಅಂದರೆ ಆರಾಮಾಗಿ ಯಾವಾಗ ಬೇಕಾದರೂ ಬರ್ಬೋದು. ಆ್ಯಂಡ್ ಈಗ ನೋಡಿ, ಮಳೆಗಾಲ ಅಂತ ಅನಿಸ್ತಾನೇ ಇಲ್ಲ, ಅಷ್ಟು ಬಿಸಿಲು ಇದೆ. ಆದರೆ ತುಂಗಭದ್ರೆ ಮಾತ್ರ ತುಂಬಿ ಹರಿತಾ ಇದ್ದಾಳೆ. ತುಂಗಭದ್ರೆ ತುಂಬಿ ಹರಿತಾ ಇದ್ದಾಳೆ. ಅದಕ್ಕೆ ಇಲ್ಲಿ ಕಾವಲು ಕಾಯ್ಕೊಂಡು ನಿಂತಿದ್ದಾರೆ. ಯಾಕೆ ಬೇಕು ಅಲ್ಲಿ ಹೋಗೋದು, ಕಾಲು ಜಾರೋದು, ಕೆಳಗೆ ಬೀಳೋದು, ಇದೆಲ್ಲ ಅವಾಂತರಗಳು ಬೇಡ ಅಂತ. ಎಷ್ಟು ವಿಶಾಲವಾಗಿ ಹರಿತಾ ಇದ್ದಾಳೆ ಅಂದರೆ ಆ ಕಡೆ ಎಂಡ್ ಕಾಣಬಾರ್ದು, ಆ ಲೆವೆಲ್ಗೆ ಹರಿತಾ ಇದ್ದಾಳೆ. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಇಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಯಾರು ಬೇಕಾದರೂ ಆರಾಮಾಗಿ ಇಲ್ಲಿ ನಿಂತು ಸ್ನಾನ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಮುದುಕರವ್ರಿಗೂ ಎಲ್ಲರೂ ಆರಾಮಾಗಿ ಇಲ್ಲಿ ನದಿ ನೀರು, ಅಲ್ಲಿ ಪೈಪ್ ಹಾಕಿದ್ದಾರೆ, ಅಲ್ಲಿಂದ ಮೋಟ್ರಲ್ಲಿ ಇಲ್ಲಿ ಶವರ್ ಥರ ಆಗಿದೆ. ತುಂಬ ಚೆನ್ನಾಗಿ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಅವರು ರೂಮ್ ತಗೋಬೇಕು ಅನ್ನೋ ಒಂದು ಪ್ರಮೇಯನೇ ಇಲ್ಲ. ಅಷ್ಟು ಆರಾಮಾಗಿ ಇಲ್ಲೇ ಸ್ನಾನ ಮಾಡಿಕೊಂಡು ಅವರು ರಾಯರ ದರ್ಶನಕ್ಕೆ ನೇರವಾಗಿ ಹೋಗ್ಬೋದು. ಇದು ಒಂದು ರೀತಿ ತುಂಬ ಇಷ್ಟದ ಕೆಲಸ. ಯಾಕಂದರೆ ನದಿ ನೀರಿನ ಸ್ನಾನ ಅದೇ ಹೇಳ್ತಾರೆ ನೋಡಿ, ತುಂಗಾಪಾನ ಗಂಗಾ ಸ್ನಾನ ಅಂತ ಎಲ್ಲ, ಆ ಥರ ಇಲ್ಲಿ ನದಿನಲ್ಲಿ ತುಂಗಭದ್ರೆಯಲ್ಲಿ ಮಿಂದು ಆಮೇಲೆ ರಾಯರ ದರ್ಶನನ ಮಾಡಬೇಕು. ಎಷ್ಟು ಅದ್ಭುತ ಅಲ್ಲ. ನನಗೆ ಈ ನದಿ ತೀರ ನೋಡ್ತಾ ಇದ್ದರೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ, ಇಷ್ಟು ಪ್ರಶಾಂತವಾಗಿದೆ. ಆದರೆ ಸ್ವಲ್ಪ ಭಕ್ತಾದಿಗಳು ಒಂದಷ್ಟು ಗಲಾಟೆ ಬಿಟ್ಟರೆ ಇನ್ನೇನೂ ಇಲ್ಲ. ಇಲ್ಲಿ ತಣ್ಣಗೆ ಗಾಳಿ, ಅದ್ಭುತವಾದ ಒಂದು ಜಾಗ ಇದು. ಯಾವಾಗಲೂ ನದಿಗಳು ತುಂಬಿ ಹರಿತಾ ಇರಬೇಕು, ಆವಾಗಲೇ ನಮ್ಮ ರಾಜ್ಯ ಸುಖ ಸಂತೋಷದಿಂದ ಇರೋದಕ್ಕೆ ಸಾಧ್ಯ. ಎನಿವೇಸ್ ಹೋಗೋಣ ಇವಾಗ, ಲೆಟ್ಸ್ ಗೋ.
ರಾಯರ ದರ್ಶನವನ್ನು ಮಾಡೋದಕ್ಕೂ ಮುಂಚೆ ನಾವು ಮಂತ್ರಾಲಯದ ಬಗ್ಗೆ ಒಂದಷ್ಟು ವಿಷಯನ ತಿಳ್ಕೊಳ್ಳೋಣ. ಮಂತ್ರಾಲಯಕ್ಕೆ ಮೊದಲನೇ ಹೆಸರು ಮಂಚಾಲೆ. ಮಂಚಾಲೆ ಅನ್ನೋ ಒಂದು ಗ್ರಾಮ. ಈ ಗ್ರಾಮಕ್ಕೆ ದೇವತೆ ಮಂಚಾಲಮ್ಮ. ರಾಯರು ಕೂಡ ಇಲ್ಲಿ ಬಂದು ನೆಲೆಸೋದಕ್ಕೆ ಮಂಚಾಲಮ್ಮನ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ನಾವು ಕೂಡ ಯಾರೇ ಭಕ್ತರು ಇಲ್ಲಿಗೆ ಬಂದರೂ ರಾಯರ ಆಶೀರ್ವಾದನ ಪಡ್ಕೊಳ್ಳೋದಕ್ಕೂ ದರ್ಶನವನ್ನು ಪಡ್ಕೊಳ್ಳೋದಕ್ಕೂ ಮೊದಲು ನಾವು ಮಂಚಾಲಮ್ಮನ ದರ್ಶನವನ್ನು ಮಾಡಬೇಕು, ಮಂಚಾಲಮ್ಮನ ಆಶೀರ್ವಾದನ ಪಡ್ಕೋಬೇಕು. ಆ ನಂತರನೇ ರಾಯರು ನಮಗೆ ಒಲಿಯೋದು. ಗ್ರಾಮ ದೇವತೆಯ ಆಶೀರ್ವಾದ ತುಂಬ ಮುಖ್ಯ ಅನ್ನೋದನ್ನು ಈ ಒಂದು ವಿಷಯ ನಮಗೆ ತಿಳಿಸ್ಕೊಡುತ್ತೆ. ಸೊ ನಾವಿವಾಗ ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಆಕೆಯ ಆಶೀರ್ವಾದನ ಪಡ್ಕೊಂಡು ಆಮೇಲೆ ನಾವು ರಾಯರ ದರ್ಶನವನ್ನು ಮಾಡೋಣ. ಸೊ ನಾವಿವಾಗ ಎಲ್ಲಿಗೆ ಹೋಗೋಣ? ಮಂಚಾಲಮ್ಮನ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ಮಂಚಾಲಮ್ಮ ಈ ಗ್ರಾಮದ ದೇವತೆ. ಮಂತ್ರಾಲಯ ಅಂತ ಕರ್ಸ್ಕೊಳ್ಳೋದಕ್ಕೂ ಮುಂಚೆ ಇದು ಮಂಚಾಲೆ. ಸೊ ನಾವಿವಾಗ ಮಂಚಾಲಮ್ಮನ ಆಶೀರ್ವಾದ ಪಡೆದು ರಾಯರ ಆಶೀರ್ವಾದ ಪಡೆದು ಆಮೇಲೆ ನಾವೊಂದು ವಿಶೇಷವಾದ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೀವು ನನ್ನ ಜೊತೆ ಬರಬೇಕು. ಬರ್ತೀರಾ? ಬನ್ನಿ. ನೋಡಿದ್ರಿಲ್ಲ, ಮಂಚಾಲಮ್ಮನ ಆಶೀರ್ವಾದ ಸಿಕ್ತು, ಬಳೆ ಸಿಕ್ತು, ಹೂವು ಸಿಕ್ತು, ಕುಂಕುಮ ಸಿಕ್ತು, ಪ್ರಸಾದ ಸಿಕ್ತು. ಮಂಚಾಲಮ್ಮನ ಆಶೀರ್ವಾದ ತಗೊಂಡಾದ್ಮೇಲೆ ನಾವೀಗ ರಾಯರ ದರ್ಶನಕ್ಕೆ ಹೋಗೋಣ. ರಾಯರ ದರ್ಶನ ಮಾಡಿಕೊಂಡು ಅವ್ರ ಜೊತೆ ಒಂದಷ್ಟು ಹೊತ್ತು ನೆಮ್ಮದಿಯಾಗಿ ಕಳೆದು ಒಂದಷ್ಟು ನೆಮ್ಮದಿನ ತಗೊಂಡು ವಾಪಸ್ ಹೋಗೋಣ. ಓಕೆನಾ? ರಾಯರ ಹತ್ರ ಹೋಗೋಣ. ಬನ್ನಿ. ರಾಯರ ದರ್ಶನ ಆಯಿತು. ಅದ್ಭುತವಾದ ದರ್ಶನ. ನಿಜವಾಗ್ಲೂ ಮನಸ್ಸಿಗೆ ತುಂಬಾ ತೃಪ್ತಿ ಕೊಡುವಂಥ ಜಾಗ ಇದು. ನೀವೆಲ್ಲರೂ ಬನ್ನಿ. ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ರಾಯರ ಭಕ್ತರಿದ್ದಾರೆ. ಅವ್ರಿಗೆ ಹೇಳೋದೇ ಬೇಡ. ಪ್ರತಿಯೊಬ್ಬರು ಪ್ರತಿಯೊಂದು ಸಮಯದಲ್ಲೂ ಬಂದು ಅವರು ದರ್ಶನ ಮಾಡ್ಕೊಂಡು ಹೋಗೇ ಹೋಗ್ತಾರೆ. ಆರಾಧನೆ ಸಮಯದಲ್ಲಂತೂ ಸಿಕ್ಕಾಪಟ್ಟೆ ವಿಜೃಂಭಣೆಯಿಂದ ಆಚರಿಸ್ತಾರೆ. ಪ್ರಹ್ಲಾದ್ ರಾಯರ 3ನೇ ಅವತಾರ ರಾಘವೇಂದ್ರ ಸ್ವಾಮಿಗಳು. ಅವರ ದರ್ಶನ ಮಾತ್ರದಿಂದನೇ ನಮಗೆ ಅದೆಷ್ಟೋ ಜನ್ಮದ ಪಾಪಗಳು ಕಳೆದು ಹೋಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರತೀತಿ. ಇಲ್ಲಿ ಬಂದು ಕಾಲಿಟ್ಟ ತಕ್ಷಣ ನೆಮ್ಮದಿ ಸಿಗೋದು ನಿಜವಾಗ್ಲೂ ಅದು ಅನುಭವಿಸಿದವರಿಗೆ ಗೊತ್ತು. ಆ ಫೀಲ್ ನೀವು ಮಾಡಬೇಕು. ನಾನು ಹೇಳಿದ್ನಲ್ವ, ಎಲ್ಲ ಕಡೆನೂ ಜನ ಇದ್ದಾರೆ, ಎಲ್ಲ ಕಡೆನೂ ಗುರುಗಳಿಗೆ ಭಕ್ತರಿದ್ದಾರೆ. ಹಾಗಾಗಿ ಯಾವತ್ತೂ ಗುರು ಕೆಟ್ಟವನಾಗಬಾರ್ದಂತೆ. ಗುರುವಿನ ಆಶೀರ್ವಾದ ಯಾವಾಗಲೂ ನಿಮ್ಗೆಲ್ಲರಿಗೂ ಇರಲಿ ಅಂತ ನಾನು ಬೇಡ್ಕೊತೀನಿ. ಗುರು ರಾಘವೇಂದ್ರರ ಆಶೀರ್ವಾದ ತಗೊಂಡಾದ್ಮೇಲೆ, ರಾಯರ ಆಶೀರ್ವಾದ ತಗೊಂಡಾದ್ಮೇಲೆ ನಾವೆಲ್ಲಿಗೆ ಹೋಗಬೇಕು? ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರಾಯರು ಕೈಯಾರೆ ವೆಂಕಟೇಶ್ವರ ಸ್ವಾಮಿಗೆ ಪೂಜಿಸ್ತಿದ್ದಂತಹ ಆ ದೇವ್ರದ್ದು ಒಂದು ದರ್ಶನ ಮಾಡಿ ಆ ದೇವ್ರದ್ದು ಒಂದು ಆಶೀರ್ವಾದನೂ ಪಡ್ಕೊಳ್ಳೋಣ. ಸೊ ಪ್ರವಾಸಿ ಪ್ರಪಂಚದ ಮೂಲಕ ಮಂತ್ರಾಲಯದ ಒಂದು ಅದ್ಭುತವಾದ ಎಪಿಸೋಡ್ನ ನಾನು ಹೆಂಗೆ ಬಣ್ಣಿಸ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ತೃಪ್ತಿ ಕೊಟ್ಟಿದೆ ಈ ಒಂದು ಜಾಗ, ಅಷ್ಟು ನೆಮ್ಮದಿ ಕೊಟ್ಟಿದೆ. ಬನ್ನಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಹೆಂಗಿದೆ ಅಂತ ನೋಡೋಣ. ರಾಯರು ಸ್ವತಃ ಕೈಯಾರ ಪೂಜೆ ಮಾಡಿದ್ದು ಅಂದಾಗ ಇದು ಇನ್ನೂ ರೋಮಾಂಚನಕಾರಿ. ಸೊ ಹಾಗಾಗಿ ಬನ್ನಿ, ಹೋಗಿ ನಾವು ಅಲ್ಲಿ ದರ್ಶನನ ತಗೊಂಡು ವೆಂಕಟೇಶ್ವರ ಸ್ವಾಮಿಯ ಒಂದು ಆಶೀರ್ವಾದಕ್ಕೆ, ಕೃಪೆಗೆ ಪಾತ್ರರಾಗೋಣ. ಓಕೆನಾ? ನೀವು ನನ್ನ ಜೊತೆ ಬರ್ತೀರಲ್ಲ? ಬನ್ನಿ. ಮಂಚಾಲಮ್ಮನ ದರ್ಶನವನ್ನು ಪಡೆದಾದ್ಮೇಲೆ
ನಾವು ರಾಯರ ದರ್ಶನವನ್ನು ಪಡಿತೀವಿ. ಎಷ್ಟು ಮುಖ್ಯವಾದ ಒಂದು ವಿಷಯನ ಎಷ್ಟೊಂದು ಜನ ಮರೀತಾರೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸಾಕ್ಷಾತ್ ವೆಂಕಟೇಶ್ವರ ನಮ್ಮ ರಾಘವೇಂದ್ರ ಸ್ವಾಮಿಗಳ ಒಂದು ಕನಸಲ್ಲಿ ಬಂದು ಪ್ರೇರೇಪಣೆ ಆಗುತ್ತೆ. ಅವರು ವೆಂಕಟೇಶ್ವರನ ದರ್ಶನಕ್ಕೆ ಹೋಗಬೇಕು ಅಂತಿರ್ತಾರೆ. ಆದರೆ ನೀನು ಅಷ್ಟು ದೂರ ಬರಬೇಡ, ನೀನು ನನ್ನನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡು, ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳಿಬಿಟ್ಟು ಗುರುಗಳು ತಮ್ಮ ಕೈಯಾರೆ ಆ ಒಂದು ವೆಂಕಟೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಅವರು ಕೊನೆ ಉಸಿರಿರೋವರೆಗೂ ಅದನ್ನು ಪೂಜಿಸ್ತಾರೆ. ಸೊ ಅಂಥದ್ದೊಂದು ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾವು ವೆಂಕಟೇಶ್ವರನ ಸನ್ನಿಧಾನಕ್ಕೆ ಹೋಗಬೇಕು, ಅವ್ರಿಗೆ ಸೇವೆ ಮಾಡಬೇಕು ಅನ್ನೋ ತುಂಬ ಆಸೆನ ಇಟ್ಕೊಂಡಿದ್ರಂತೆ. ಆಗಾಗಲೇ ಅವರ ಕೊನೆಯ ದಿನಗಳ ಹತ್ತಿರ, ಅಂದರೆ ಕೊನೆಯ ದಿನಗಳು ಅಂದರೆ ವೃಂದಾವನಸ್ಥರಾಗುವಂತಹ ಸಮಯದಲ್ಲಿ ಸ್ವಲ್ಪ ಮುಂಚೆ, ಇದು ನಾನು ಯಾರಿಂದನೂ ಕೇಳಿ ತಿಳಿದಿದ್ದು. ಸೊ ಅವರು ಕನಸಲ್ಲಿ ಬಂದು ನಾವು ಎಷ್ಟು ದಿನ ಆದರೂ ಹೋಗೋಕ್ಕಾಗಿಲ್ಲ ಅಂತ ಬೇಜಾರು ಮಾಡಿಕೊಂಡಾಗ ವೆಂಕಟೇಶ್ವರ ಸ್ವಾಮಿಗಳು ಕನಸಲ್ಲಿ ಬರ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ. ಕನಸಲ್ಲಿ ಬಂದು, ನೀನು ನನ್ನ ನೋಡೋಕ್ಕೆ ಅಷ್ಟು ಕಷ್ಟಪಟ್ಟು ಅಷ್ಟು ದೂರ ಬರೋದು ಬೇಡ, ನಾನೇ ನಿನ್ನಲ್ಲಿಗೆ ಬರ್ತೀನಿ, ನೀನು ನನ್ನನ್ನು ಪ್ರತಿಷ್ಠಾಪನೆ ಮಾಡು, ಇಲ್ಲಿ ಆರಾಧಿಸು ಅಂತ ಕೇಳ್ತಾರೆ. ಆ ಕನಸು ನನಸಾಗುವಂತಹ ಒಂದು ಸಂದರ್ಭ ಏನಪ್ಪ ಅಂದರೆ, ಗುರುಗಳು ತಮ್ಮ ಕೈಯಾರೆ ತಾವೇ ಇಲ್ಲಿ ವೆಂಕಟೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆಗಳನ್ನ ಮಾಡ್ತಾಯಿದ್ರು. ಅವರ ಕೈಯಾರೆ ಪೂಜೆಯನ್ನು ಸಲ್ಲಿಸಿದಂತಹ ಒಂದು ದೇವಸ್ಥಾನ ವೆಂಕಟರಮಣ ಸ್ವಾಮಿಗಳ ದೇವಸ್ಥಾನ. ಬನ್ನಿ, ಆ ಸನ್ನಿಧಾನದಲ್ಲಿದ್ದೀನಿ, ನಿಮಗೂ ಕೂಡ ದರ್ಶನವನ್ನು ಮಾಡಿಸ್ತೀನಿ. ಶ್ರೀ ವೆಂಕಟರಮಣ ಸ್ವಾಮಿಯ ಆಶೀರ್ವಾದನ ಪಡ್ಕೊಂಡಾದಮೇಲೆ ನಾವಿವಾಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಮತ್ತೊಮ್ಮೆ ನಮಸ್ಕರಿಸಿ ಸುಬುಧೇಂದ್ರ ತೀರ್ಥರ ಒಂದು ಆಶೀರ್ವಾದನ ಅಕ್ಷತೆಯನ್ನು ಪಡೆದೇ ಹೋದರೆ ನಮ್ಮ ಎಪಿಸೋಡು ಇನ್ಕಂಪ್ಲೀಟ್ ಅನಿಸ್ಕೊಳ್ಳುತ್ತೆ. ಬನ್ನಿ, ಅವರ ಆಶೀರ್ವಾದನ ಪಡ್ಕೊಳ್ಳೋಣ. ವಯಸ್ಸಾದವ್ರಿಗೆ, ತುಂಬ ಪುಟ್ಟ ಮಕ್ಕಳಿರೋರಿಗೆ, ಓಡಾಡೋದಕ್ಕೆ ಮಠದ ಅಂಗಳ ದೂರ ಅಂತ ಅನಿಸೋರಿಗೆ ಅಂತಲೇ ಈ ಟ್ರಾಮ್ ಇರೋದು. ಸೊ ಹೀಗಾಗಿ ಇಲ್ಲಿ ಈಗ ಲೈಟ್ಸ್ ಎಲ್ಲ ಆನ್ ಆಗಿದೆ. ಇಷ್ಟೊಂದು ಲೈಟ್ಸ್ಗಳ ಜೊತೆ ಮಠ ಎಷ್ಟು ಅದ್ಧೂರಿಯಾಗಿ ಕಾಣಿಸ್ತಾ ಇದೆ. ಆರಾಧನೆ ಶುರುವಾಗ್ತಾ ಇರೋ ಕಾರಣ ಇಷ್ಟೆಲ್ಲ ಪ್ರಿಪರೇಷನ್ಸ್ಗಳು ನಡೀತಾ ಇದೆ. ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ಸು ಎಲ್ಲ ನಡೀತಾ ಇದೆ. ಅದಿಲ್ಲ ಅಂದರೂ ಕೂಡ ಈ ಮಿನಿಮಮ್ ಲೈಟ್ಸ್ ಅಂತೂ ಇದ್ದೇ ಇರುತ್ತೆ. ತುಂಬ ಒಂದು ರಾಜಬೀದಿನಲ್ಲಿ ಬರ್ತಾ ಇರುವಂತಹ ಒಂದು ಫೀಲಿಂಗ್ ಖಂಡಿತ ಆಗುತ್ತೆ ಯಾರೇ ಇಷ್ಟೊತ್ತಲ್ಲಿ ಬಂದ್ರೂ.
ನಾವಿವಾಗ ರಾಯರ ಬೃಂದಾವನದ ಎಡಭಾಗಕ್ಕೆ ಒಂದಷ್ಟು ಸಣ್ಣದಾಗಿ ರಾಯರಿಗೆ ಸೇವೆ ಸಲ್ಲಿಸುವಂತಹ ಒಂದಷ್ಟು ಮೂರ್ತಿಗಳು, ವೀಣೆಗಳು, ಹಾಗೆ ಒಂದಷ್ಟು ಮಾಡೆಲ್ಸ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಅಂದರೆ ಮಠದ ಮಾಡೆಲ್ಸು ಆ ಥರ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನು ನೋಡದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬಂಗಾರದಂಗೆ ಹೊಳಿತಾ ಇರುವಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಮೂರ್ತಿ ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ನೋಡಿ, ಇದೆಲ್ಲ ಮಠದ ಒಂದು ಏನು ಹೇಳ್ತಾರೆ, ಇದು ಮಾಡೆಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಈ ಆರ್ಕಿಟೆಕ್ಟ್ ಇಂಜಿನಿಯರ್ಸು ಫಸ್ಟ್ ಮಾಡ್ತಾರಲ್ಲ ಆ ಮಾಡೆಲ್ಲು, ಆ ಥರ ಇದೆ ಇದು. ಇಡೀ ಮಠದನ್ನು ಒಂದು ಸ್ಕ್ವೇರಲ್ಲಿ ನಾವು ನೋಡ್ಬೋದು. ಮಠ ಎಲ್ಲಿದೆ, ಮಠದ ಪಕ್ಕ ಹೆಂಗಿದೆ, ಇಡೀ ಊರಿನ ಒಂದು ಮಾಡೆಲ್ನ ಇಲ್ಲಿ ಇಟ್ಟಿದ್ದಾರೆ. ಮಂತ್ರಾಲಯದ ಒಂದು ಮಾದರಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದು. ನನಗೆ ಇಲ್ಲಿಂದ ಈ ವೀಣೆ ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ಗೆ ತುಂಬಾ ಖುಷಿಯಾಗುತ್ತೆ. ಇದಕ್ಕೂ ಒಂದು ಕತೆ ಇದೆ. ರಾಯರ ತಾತ ಅಂದರೆ ರಾಘವೇಂದ್ರ ಸ್ವಾಮಿಗಳ ತಾತ ಮೈಸೂರಿನ ರಾಜರಿಗೆ ವೀಣೆ ನುಡಿಸೋದನ್ನ ಹೇಳ್ಕೊಟ್ಟಿದ್ರು ಅನ್ನೋದು ಒಂದು ನನ್ನ ನೆನಪಲ್ಲಿರೋವಂಥದ್ದು. ಇದು ಎಷ್ಟು ಕರೆಕ್ಟ್ ಅಂತ ನನಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇದೊಂದು ನನಗೆ ಎಲ್ಲೋ ಕೇಳಿದ್ದು ನೆನಪು. ನನಗೆ ವೀಣೆ ನೋಡಿದ ತಕ್ಷಣ ಅದು ನೆನಪಾಗುತ್ತೆ. ಪ್ರಹ್ಲಾದ್ ರಾಯರ 3ನೇ ಅವತಾರ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇಲ್ಲೊಂದು ನಟರಾಜನ ವಿಗ್ರಹ ಇದೆ, ಅದು ಉಯ್ಯಾಲೆ ಮೇಲೆ ಪ್ರತಿಷ್ಠಾಪನೆ ಆಗಿದೆ. ನೋಡಿದ್ರಿ ಅಲ್ಲ, ಇಲ್ಲೊಂದು ಪುಟ್ಟದಾದರೂ ತುಂಬ ಚೆನ್ನಾಗಿರುವಂಥ ಬ್ಯೂಟಿಫುಲ್ ಆಗಿರುವಂತಹ ಮೂರ್ತಿಗಳು. ಅದರಲ್ಲೂ ನನಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಚಿನ್ನದ ಥರ ಇರುವಂತಹ ಮೂರ್ತಿ ಅಥವಾ ಚಿನ್ನದೇನೋ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಒಂದು ರೀತಿ ನೆಮ್ಮದಿ, ಒಂಥರ ಏನೋ ಖುಷಿ, ಅದು ಹೇಳೋದಕ್ಕೆ ಆಗದೇ ಇರುವಂತಹ ಭಾವನೆಗಳು ಒಟ್ಟೊಟ್ಟಿಗೆ ಬರುವಂತಹ ಒಂದು ಅದ್ಭುತವಾದ ಜಾಗ. ನಿಜವಾಗ್ಲೂ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ ನನಗೆ. ರಾಘವೇಂದ್ರ ಸ್ವಾಮಿಗಳಿಗೆ ಅಷ್ಟಿಲ್ಲದೆ ಪ್ರಪಂಚದಾದ್ಯಂತ ಇಷ್ಟೊಂದು ಜನರು ಭಕ್ತರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಮಹಿಮೆ ಅಪಾರ, ಅವರ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ ಅಂತ ನಾನು ಬೇಡ್ಕೊತೀನಿ. ರಾಯರ ಸನ್ನಿಧಾನದಲ್ಲಿ ಅಸಂಖ್ಯಾತ ಭಕ್ತರಿದ್ದಾರೆ. ಅದರಲ್ಲಿ ಒಬ್ಬ ಭಕ್ತರನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಇವಾಗ. ಬನ್ನಿ, ಅವ್ರ ಹೆಸರೇನು ಅಂತ ಕೇಳೋಣ. ಗುರುಗಳೇ, ನಿಮ್ಮ ಹೆಸರೇನು? ಬದ್ರಿನಾಥ್. ಎಲ್ಲಿಂದ ಬಂದಿದ್ದೀರಾ? ನಮ್ಮದು ಮೂಲತಃ ಆಂಧ್ರ, ಹಾಂ, ಅನಂತಪುರ ಜಿಲ್ಲೆ. ಈಗ 20-21 ವರ್ಷದಿಂದ ಬೆಂಗಳೂರಲ್ಲೇ ವಾಸ ಆಗಿದೆ. ಹಾಂ, ಮಕ್ಕಳ ವಿದ್ಯಾಭ್ಯಾಸ, ಅವರ ನೌಕರಿ ಅಲ್ಲೇ ಸಿಗ್ತದೆ. ಹಾಗಾಗಿ ಅಲ್ಲೇ ಸೆಟ್ಲ್ ಆಗಿದ್ದೀವಿ. ಹಾಂ. ಆಮೇಲೆ ನಮ್ಮದು ಮಂತ್ರಾಲಯದ ಸಂಬಂಧ ಯಾವಾಗಿಂದ? ನಮ್ಮ ತಂದೆ, ನಮ್ಮ ತಾತವರಿಂದನೂ ಮೂಲತಃ ನಾವು ರಾಯರ ಮಠದವರು. ಹಾಂ. ನಮ್ಮ ಮಧ್ಯ ಸಂಪ್ರದಾಯದಲ್ಲಿ ಉತ್ತರಾದ ಮಠ, ರಾಯರ ಮಠ ಅಂತ ಇದೆಲ್ಲ, ನಾವು ರಾಯರ ಮಠದವರು. ಹಾಂ. ಹಾಗಾಗಿ ನಾವು ಮಂತ್ರಾಲಯಕ್ಕೆ ಈಗ ಚಿಕ್ಕಂದಿನ ನಡ್ತೇವೆ. ನನಗೆ 70 ವರ್ಷ. ಸೊ ನಾನು ನಂದು ಉಪನಯನ ಎಲ್ಲ ಇಲ್ಲೇ ಆಗಿತ್ತು. ಮುಂಚೆಯಿಂದನೂ ನಮ್ಮ ರಾಯರ ಭಕ್ತರೇ. ಅವ್ರ ಮಹಿಮೆ ಅಪಾರ, ನಿಮಗೆ ಪ್ರಪಂಚಕ್ಕೆಲ್ಲ ಗೊತ್ತಿರೋದು. ತುಂಬ ಅಪಾರವಾಗಿದೆ. ಆಮೇಲೆ ಅವರ ಗ್ರಂಥಗಳು ಕೂಡ ಅದು ತುಂಬ ಬರೆದಾರೆ. ಸುಧಾಗೆ ಪರಿಮಳ ಅಂತ ಗ್ರಂಥ ಬರೆದಾರೆ. ಆಮೇಲೆ ಗೀತಾಗೆ ಗೀತಾ ವಿವೃತ್ತಿ ಅಂತ ಬರೆದಾರೆ. ಆಮೇಲೆ ಇದು ರಾಮಚಾರಿತ್ರ ಮಂಜರಿ ಅಂತ, ಅಷ್ಟು ದೊಡ್ಡ ರಾಮಾಯಣ ಅವರು ಸೆರೆ ಹಿಡಿದು 12 ಶ್ಲೋಕದಲ್ಲೇ ಬರೆದಾರೆ. ಅದು ದೊಡ್ಡ ಅರ್ಥಾನುಸಂಧಾನ ಸಹಿತವೇ ದೊಡ್ಡ ಗ್ರಂಥ ಆಗಿದೆ. ಆಮೇಲೆ ಕೃಷ್ಣ ಚಾರಿತ್ರ ಮಂಜರಿ ಬರೆದಾರೆ. ಈಗ ಅವ್ರದ್ದು ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅವ್ರ ಕೊಡುಗೆ ಅಪಾರವಾಗಿದೆ. ಆಮೇಲೆ ನಮ್ಮ ಜಗದ್ಗುರುಗಳು ಶ್ರೀಮನ್ ಮಧ್ವಾಚಾರ್ಯರು, ಅವರ ಪರಂಪರೆಯನ್ನು ಇವರು ಮುಂದುವರಿಸ್ತಾ ಹರಿಯೇ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಅವರು ಅದನ್ನೇ ಅವರ ಗ್ರಂಥಗಳಲ್ಲಿ ಒತ್ತಿ ಹೇಳಿದ್ದಾರೆ. ನಿಮಗೇನಾದ್ರೂ ಅನುಭವಗಳಾಗಿದಾವ? ಈ ತರ ಎಲ್ಲ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ, ಇಷ್ಟೆಲ್ಲ ಮಾಡಿದ್ದೀರಾ? ಆಗಿದೆ. ಅದು ಒಂದು ನಿಮ್ಮ ಅನಿಸಿಕೆ ಹಂಚ್ಕೊಳ್ತೀನಿ. ನಮ್ಮ ದೊಡ್ಡ ಮಗಳಿಗೆ ಒಮ್ಮೆ ಏನಾಯ್ತು ಅಂದರೆ, ಈ ಮಂಡಿಯಲ್ಲಿ ಒಂದು ಗ್ರೋತ್, ಅಡಿಷ್ನಲ್ ಗ್ರೋತ್ ಬಂದಿತ್ತು. ಬಂದಾಗ ನಾನು 3 ದಿನ ಬಂದು ಇಲ್ಲಿ ಸೇವೆ ಮಾಡಿ ಪೂರ್ತಿ ಕಣ್ಣೀರು ಬರ್ತಾ ಇದೆ. ರಾಯರ ಮುಂದೆ ಇನ್ನೊಬ್ಬರು ಇದ್ದರು, ಅವ್ರ ಹತ್ರ ಹೇಳ್ಕೊತಾ ಇದ್ದೇನೆ, ನಮ್ಮ ಮಗಳಿಗೆ ಈಗ ಆರೋಗ್ಯ ಚೆನ್ನಾಗಿಲ್ಲ, ರಾಯರೇ ಗಡ್ಡಿಗೆ ಹಾಕಬೇಕು. ಅವಳು ಅಬುದಾಬಿಯಲ್ಲಿರೋದು, UAEಯಲ್ಲಿ. ಅಲ್ಲಿ ಇವಳು ಈ ಆರೋಗ್ಯ ಸರಿ ಮಾಡಿಕೊಂಡು ಹೋಗಿ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿದ್ದಾರೆ. ಅವ್ರ ಯಜಮಾನರಿಗೆ ಅಡುಗೆ ಮಾಡಿಡಬೇಕು, ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೋಬೇಕು. ಅವಳು ಜೀವನ ಈಗ ಆಯ್ತಲ್ಲಪ್ಪ ಅಂತ ನಾವು ರಾಯರಲ್ಲಿ ತುಂಬ ಬೇಡ್ಕೊಂಡ್ವಿ. ಅದು ನೋಡ್ರಿ ಎಂಥ ಪವಾಡ ನಡೀತಂದರೆ,
ನಾನಲ್ಲಿ ಕಣ್ಣೀರು ಬರ್ತಾವೆ, ಬೇಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೊಬ್ರ ಹತ್ರ ನಾನು ಹೇಳ್ಕೊತಾ ಇದ್ದೀನಿ, ಈಗ ನಿಮ್ಮ ಹತ್ರ ಹೇಳ್ಕೊಂಡಾಗ ಹೇಳ್ಕೊತಾ ಇದ್ದೀನಿ. ಅಷ್ಟರಲ್ಲೇ ಮೇಲ್ಗಡೆ ಬೃಂದಾವನದಿಂದ ಒಬ್ಬರು ಬೈ ಫೋರ್ಸ್ ಆ ಹೂವಿಂದ ಚೆಂಡು ತಳ್ಳಿದಾಗಾಗಿ ಕೆಳಗೆ ಕೆಳಗಡೆ ಅರ್ಚಕರು ಜಪ ಮಾಡ್ಕೊಂಡು ಕೂತಿದ್ರು. ಮೈನ್ ಅರ್ಚಕರ ಪೂಜೆ ಎಲ್ಲ ಮುಗಿಸಿ ಹೋಗಿರ್ತಾರೆ. ಅವ್ರ ಮಗನೋ ಯಾರೋ ಅವರು ಜಪ ಮಾಡ್ತಾಯಿದ್ರು. ಅವ್ರು ನನ್ನ ಪಕ್ಕದಿದ್ದವರೇ ಹೇಳಿದ್ರು, ನಿಮ್ಮ ಕಾರ್ಯ ರಾಯರು ನೆರವೇರಿಸ್ಬಿಟ್ಟಾರೆ ನೋಡ್ರಿ, ಹೂ ಕೊಟ್ಬಿಟ್ಟಾರೆ, ಅದನ್ನು ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಿಮ್ಮ ಮಗಳಿಗೆ ಕೊಡ್ರಿ, ಅವ್ರಿಗೆ ಸ್ವಾಂತನ ಆಗುತ್ತೆ ಅಂತ. ಅದು ಹಾಗೆ ಆಯಿತು. ಮತ್ತು ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿದ್ರೆ ಏನೂ ಇಲ್ಲ, ಕಾಯಿಲೆ ಪೂರ್ತಿ ವಾಸಿ ಆಯಿತು. ಅವ್ರು ಮತ್ತು ವಿವಿಗೆ ತರಳಿದ್ರು. ಈಗಲೂ ಬಂದಾರೆ. ಹೌದಾ? ಇಷ್ಟು ಮುಂಚೆ ಓಡಾಡ್ತಾರೆ, ಈಗ ಬರ್ತಾರೆ. ಅವರಿಬ್ಬರು ನನ್ನ ಮಗಳು ಅಳಿಯ, ಅವರು ಅಬುದಾಬಿಯಲ್ಲಿ ಸ್ಯಾಪ್ ಸರ್ವಿಸ್ ಮ್ಯಾನೇಜರ್ ಆಗಿದ್ದಾರೆ, ಒಳ್ಳೆ ಕಂಪನಿಯಲ್ಲಿ. ಇಬ್ಬರು ಮಕ್ಕಳು, ಅವಳು ಡ್ಯಾನ್ಸರ್, ದೊಡ್ಡ ಮಗಳು ಬಂದು. ಅವಳು ಗುರುವಾಯೂರಲ್ಲಿ ಅಲ್ಲಿ ಕೃಷ್ಣ ಫೇಮಸ್ ಅಲ್ಲ, ಅಲ್ಲಿನೂ ನೃತ್ಯ ಪ್ರದರ್ಶನ ಅವ್ರ ಗುರುಗಳ ಮೂಲಕ ಕೊಡ್ತಾರೆ. ತುಂಬ ಚೆನ್ನಾಗಿ ನಡೆದಿದೆ. ಅದಕ್ಕೆಲ್ಲ ನಾವು ಲಾಸ್ಟ್ ಇಯರ್ ಅಟೆಂಡ್ ಆಗಿದ್ವಿ. ಸೊ ಹಾಗಾಗಿ ರಾಯರು ನಮಗೆ ಪ್ರತ್ಯಕ್ಷವಾಗಿ ಈ ಥರ ನನ್ನ ಮಗಳ ಆರೋಗ್ಯ ವಿಷಯದಲ್ಲಿ ತುಂಬ ಅವ್ರನ್ನ ಬೇಡ್ಕೊಂಡು ತಕ್ಷಣ ಗುಣ ಕಾಣಿಸ್ತಿದೆ. ಮತ್ತು ಅವ್ರಿನ್ನು ಹೋಗಲ್ಲೇನೋ ಇಲ್ಲೇ ನಿಂತು ಹೋಗ್ತಾರೆ ಅಂದಿದ್ದವ್ರು ಮತ್ತು ತೆರಳಿ ಅಲ್ಲಿಗೆ ಹೋಗ್ಯಾರೆ. ಅವರು ಇದು ವ್ಯಾಸಂಗ ಮುಂದುವರಿಸ್ತಾ ಇದ್ದಾರೆ. ಮಕ್ಕಳು ಚೆನ್ನಾಗಿ ನೃತ್ಯ ಎಲ್ಲ ಕಲಿತಾ ಇದ್ದಾರೆ. ಇದು ನನ್ನ ಪರ್ಸನಲ್ ಅನುಭವ. ತುಂಬಾ ಒಳ್ಳೇದು. ಈ ತರ ಎಷ್ಟೊಂದು ಜನಕ್ಕೆ ಎಷ್ಟೆಲ್ಲ ಅನುಕೂಲಗಳಾಗಿದೆ. ಅದೇ ನಾನು ಇಷ್ಟು ಮುಂಚೆ ಎಷ್ಟೋ ಸರ್ತಿ ಬಂದೋದ್ರು ಯಾವ ಕನಸಿನಾಗೂ ಬರಲಿಲ್ಲ. ಇವಳ ವಿಷಯಕ್ಕೆ ಈ ಥರ ಆಗೋಯ್ತಲ್ಲಪ್ಪ, ಇನ್ನು ಅವಳ ಜೀವನ ಹೇಗೆ ಅಂತ ಅಂದ್ಕೊಂಡ್ರೆ, ಯಾಕಂದರೆ ಅವ್ರು ಹೇಳಿದರು ಇದ್ರ ಪ್ರಭಾವ ಜಾಸ್ತಿ ಇರ್ತದೆ, ಅದು ನರ್ವಸ್ ಇದೆಲ್ಲ ಬ್ರೈನ್ಗೂ ಹೋಗುತ್ತೆ, ಅವ್ರನ್ನ ಮುಂಚೆ ನಡಿಲಾರಲು, ಏನು ಅವಳು ಅಡುಗೆ ಮಕ್ಕಳು ನೋಡ್ಕೊಳ್ಳಾರು, ಕೆಲಸ ಮಾಡ್ಕೊಳ್ಳಾರಲು ಅಂತ ಅಂದಿದ್ದಕ್ಕೆ ನಾನು ಇನ್ನು ಅವರ ಶರಣ ಹೋಗ್ತಿದೆ. ಅವರು ಕರುಣಿಸಿದರು. ಅವರು ದಯಾಳು ಕರುಣಾಳು. ದೇವರು ನಿಮಗೆ ಇನ್ನೂ ಜಾಸ್ತಿ ಒಳ್ಳೇದು ಮಾಡಲಿ. ರಾಯರ ಒಂದು ವಿಷಯನ ಎಲ್ಲರಿಗೂ ತಲುಪಿಸೋದೇ ದೊಡ್ಡ ಪುಣ್ಯದ ಕೆಲಸ ಅಂತ ನಾನು ಅನ್ಕೋತೀನಿ. ಅದು ಇದು ನಾನು ಅದೇ ಕೆಲಸಕ್ಕೆ ನಾನು ಭಾಗವಹಿಸಿದೆ. ಯಾಕಂದರೆ ಅವರಿಂದ ನಾನು ಪ್ರತ್ಯಕ್ಷವಾಗಿ ಲಾಭ ಹೊಂದಿರ್ತೀನಲ್ಲ, ಅವರಿಂದ ಅವ್ರ ಮಹಿಮೆಯಿಂದನೇ ನಮ್ಮ ಮಗಳಿಗೆ ಕಾಯಿಲೆ ವಾಸಿ ಆಯ್ತಲ್ಲ, ಹಾಗಾಗಿ ಅದು ತುಂಬ ಚಿರಋಣಿಯಾಗಿರ್ತೀವಿ. ಓಂ ಶ್ರೀ ರಾಘವೇಂದ್ರ. My name is K. Venkata Subramanian and this is my Mrs. Sudhavi, and we are from Chennai, and we have been coming here for more than last 10 years, and we are Bhakta of Sri Raghavendra Swamigal, and regarding Raghavendra Swamigal, we know from our grandfather regarding Raghavendra Swamigal from mother's parents, and then we have been follower devotee of Raghavendra Swamigal. Actually, Swamigal was born in 1595 in Bhuvanagiri, now in Tamil Nadu, and he got mukti here in 1671 in Mantralayam, and this is famous for his living. He is a living God and saint, you can say, and he is got mukti here, and we have been following him for last few years, and we have been attending temple functions, everything, and we are all our family itself is a devotee of Saint Raghavendra Swamiji. ಪ್ರವಾಸಿ ಪ್ರಪಂಚ ಅಂದಮೇಲೆ ನಮ್ಮ ಚಾನಲಲ್ಲಿ ನಿಮಗೆ ಮಂತ್ರಾಲಯಕ್ಕೆ ಬರಬೇಕು ಅಂದರೆ ಏನು ಮಾಡಬೇಕು, ಎಷ್ಟು ದಿನ ಆಗುತ್ತೆ, ಖರ್ಚು ಎಷ್ಟಾಗುತ್ತೆ, ಇಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಏನು, ಊಟದ ವ್ಯವಸ್ಥೆ ಏನು, ಪ್ರತಿಯೊಂದು ಡೀಟೇಲ್ಸ್ನ ಕೊಡದೇ ಇದ್ದರೆ ಹೇಗೆ ಅಲ್ವಾ. ಪ್ರವಾಸಿ ಪ್ರಪಂಚ ಅಂದಮೇಲೆ ನಾವು ಜಾಗ ತೋರಿಸೋದ್ರ ಜೊತೆಗೆ ಅದರ ಖರ್ಚು ವೆಚ್ಚ, ಹೋಗೋದು ಬರೋದು ಪ್ರತಿಯೊಂದು ತಿಳಿಸ್ಕೊಡ್ಬೇಕು. ಫಸ್ಟ್ ಥಿಂಗ್ ಏನಪ್ಪ ಅಂದರೆ ಮಂತ್ರಾಲಯಕ್ಕೆ ಬರೋದು ಹೇಗೆ. ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಂದು ಜಿಲ್ಲೆಗಳಿಂದನೂ ಮಂತ್ರಾಲಯಕ್ಕೆ ಬರೋದಕ್ಕೆ ಬಸ್ಗಳ ವ್ಯವಸ್ಥೆ ಮಾಡಿದೆ. ವಾರದಲ್ಲಿ 2 ದಿನ ಇರುತ್ತೆ ಒಂದು ಕಡೆ, ವಾರದಲ್ಲಿ 3 ದಿನ ಇರುತ್ತೆ ಒಂದು ಕಡೆ, ಅಥವಾ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಡಿಸ್ಟಿಕಲ್ಲಿ ಬಸ್ಗಳ ವ್ಯವಸ್ಥೆ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಟ್ರೈನ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನೀವು ಮಂತ್ರಾಲಯದ ರೈಲ್ವೆ ಸ್ಟೇಷನ್ ನೋಡ್ಬೇಕ್ರಿ, ಸಖತ್ತಾಗಿದೆ, ತುಂಬ ದೊಡ್ಡದಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಮತ್ತು ಅಲ್ಲಿಂದ ಬರೋದಕ್ಕೆ ಅಂದರೆ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಬರಬೇಕು ಅಂದರೆ ನಿಮಗೆ ಆಟೋ ವ್ಯವಸ್ಥೆ ಇದೆ. ಅಲ್ಲಿ ತುಂಬ ಆಟೋ ರಿಕ್ಷಾಗಳಿರುತ್ತೆ. ಸೊ ಯಾವುದ್ರಲ್ಲಿ ಬೇಕಾದರೂ ನೀವು ಸೀಟ್ ಲೆಕ್ಕದಲ್ಲಿ ಬರ್ಬೋದು. ತುಂಬ ಹತ್ತಿರದಲ್ಲೇ ಇದೆ, ಮತ್ತು ಒಂದು 50-60 ರೂಪಾಯಿ ಆಗ್ಬೋದೇನೋ ಅಷ್ಟೇ. ಆ್ಯಂಡ್ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಏನೋ ಎಷ್ಟಾಯಿತು,
ಬಟ್ ನೀವೇನಾದರೂ ತತ್ಕಾಲಲ್ಲಿ ನೀವು ಬುಕ್ ಮಾಡ್ತೀರಾ ಅನ್ನೋದಾದರೆ ಬಿ ಕೇರ್ಫುಲ್. ಅಂದರೆ ತುಂಬ ಎಮರ್ಜೆನ್ಸಿ ಇದ್ದಾಗ ಮಾತ್ರ ತತ್ಕಾಲಲ್ಲಿ ಸಿಗೋದು ತುಂಬ ಕಷ್ಟ. ಸೊ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಬಂದಾಗ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ಮಠದ ಆವರಣದಲ್ಲೇ ಮಠಕ್ಕೆ ಸಂಬಂಧಿಸಿದಂಗೆ ಒಂದಷ್ಟು ರೂಮ್ಗಳೆಲ್ಲ ನಿಮಗೆ ಸಿಕ್ಕತ್ತೆ. ತುಂಬ ರೀಸನಬಲ್ ರೇಟಲ್ಲಿ ಸಿಕ್ಕತ್ತೆ. 400ರಿಂದ ಶುರುವಾಗತ್ತೆ. ಆ್ಯಂಡ್ ನಿಮಗೆ ಪ್ರೈವೇಟ್ ಹೋಟೆಲ್ಗಳು ಕೂಡ ಇದ್ದಾವೆ, ಅಲ್ಲಿ ಕೂಡ ನೀವು ಉಳ್ಕೋಬೋದು. ಅಲ್ಲೂ ತುಂಬ ಚೆನ್ನಾಗಿದೆ ವ್ಯವಸ್ಥೆ. ಆ್ಯಂಡ್ ಮಠಕ್ಕೆ ತುಂಬ ಹತ್ತಿರದಲ್ಲೇ ಇರುವಂಥ ಸುಮಾರು ಹೋಟೆಲ್ಗಳು ಇದ್ದಾವೆ. ಆ್ಯಂಡ್ ನಿಮಗೆ ಊಟದ ವ್ಯವಸ್ಥೆ, ದೇವರ ದರ್ಶನದ ವ್ಯವಸ್ಥೆ ಹೆಂಗಿರತ್ತೆ ಅಂತಂದರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ. ಆ್ಯಂಡ್ ಊಟದ ವ್ಯವಸ್ಥೆ ಕೂಡ 12 ಗಂಟೆಯಿಂದ 2 ಗಂಟೆವರೆಗೂ ಇರುತ್ತೆ. ಮತ್ತು ನಿಮಗೆ ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೂ ನಿಮಗೆ ದೇವಸ್ಥಾನ ಓಪನ್ ಇರುತ್ತೆ. ಅದ್ರ ಜೊತೆಗೆ ಊಟದ ವ್ಯವಸ್ಥೆ ಅಂದರೆ 7 ಗಂಟೆಯಿಂದ 9 ಗಂಟೆವರೆಗೂ ನಿಮಗೆ ಏನು ಪ್ರಸಾದದ ವ್ಯವಸ್ಥೆ ಇರುತ್ತೆ. ಅದರ್ವೈಸ್ ಬೇರೆ ಬೇರೆ ಪ್ರೈವೇಟ್ ಹೋಟೆಲ್ಗಳಿದ್ದಾವೆ, ಅಲ್ಲಿ ಕೂಡ ನೀವು ಆ ಟೈಮಲ್ಲಿ ಬರಲಿಲ್ಲ ಅಂದರೆ, ಅಕಸ್ಮಾತ್ ಪ್ರಸಾದದ ಟೈಮಿಗೆ ಸಿಕ್ಕಲಿಲ್ಲ, ಬರೋಕ್ಕಾಗಲಿಲ್ಲ ನಿಮಗೆ ಅಂದರೆ, ಪ್ರಸಾದ ಸಿಕ್ಕಲಿಲ್ಲ ಅಂದರೆ ಸುತ್ತಮುತ್ತ ಹೋಟೆಲ್ಗಳಿದ್ದಾವೆ, ಆರಾಮಾಗಿ ನೀವು ಎಲ್ಲಿ ಬೇಕಾದರೂ ತಿನ್ಬೋದು. ಸೊ ನೀವು ಮಂತ್ರಾಲಯಕ್ಕೆ ಬಂದು ವಾಪಸ್ ಹೋಗೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳೋದಾದರೆ, ಖರ್ಚು ವೆಚ್ಚದಲ್ಲಿ ಇಟ್ ಡಿಪೆಂಡ್ಸ್. ಅಂದರೆ ನೀವು ಯಾವುದ್ರಲ್ಲಿ ಬರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬಸ್ಸಲ್ಲಿ ಬರ್ತಿರೋ, ಟ್ರೈನಲ್ಲಿ ಬರ್ತಿರೋ, ಆ ಟಿಕೆಟ್ನ ಪಕ್ಕಕ್ಕಿಟ್ಟು ಯೋಚನೆ ಮಾಡೋದಾದರೆ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ನಿಮಗೆ 1 ಪೈಸಾನೂ ಖರ್ಚಾಗಲ್ಲ. ಬಿಕಾಸ್ ನೀವು ಪ್ರಸಾದದ ವೇಳೆಗೆ ಕರೆಕ್ಟಾಗಿ ಬಂದ್ರಿ ಅಂದರೆ ಇಲ್ಲೇ ನಿಮಗೆ ಊಟ ಸಿಕ್ಕತ್ತೆ, ನೀವು ಊಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಅದರ್ವೈಸ್ ನೀವು ಬಂದರೆ ಒಂದು 400 ರೂಪಾಯಿಂದ 1,000 ಒಳಗೆ ನಿಮಗೆ ಖರ್ಚು ಬೀಳ್ಬೋದು. ಬಿಕಾಸ್ ನೀವು ಇಲ್ಲಿ ಸೈಟ್ ಸೀಯಿಂಗ್ ಅಂತ ಏನಾದರೂ ನೀವು ಆಟೋ ರಿಕ್ಷಾದಲ್ಲಿ ಹೋಗ್ತೀನಿ ಅನ್ನೋದಾದರೆ ಒಬ್ಬೊಬ್ಬರಿಗೆ 150 ರೂಪಾಯಿ ಆಗುತ್ತೆ. ಸೀಟ್ ಲೆಕ್ಕದಲ್ಲಿ ಒಂದು 5 ಪ್ಲೇಸ್ಗಳನ್ನ ಅವ್ರು ನಿಮಗೆ ತೋರಿಸ್ತಾರೆ. ಅದನ್ನು ಸೇರಿಸ್ಕೊಂಡ್ರೆ ಹೊರಗಡೆನೂ ಊಟ ಮಾಡ್ತೀರಾ ಅನ್ನೋದಾದರೆ, ಅಥವಾ ಸಣ್ಣ ಪುಟ್ಟ ತಿಂತೀರಾ, ನೋಡ್ತೀರಾ, ಏನೋ ಕೊಂಡ್ಕೊತೀರಾ ಅನ್ನೋದಾದರೆ ಮಿನಿಮಮ್ 400ರಿಂದ 1,000 ರೂಪಾಯಿ ನಿಮಗೆ ಖರ್ಚು ಬೀಳುತ್ತೆ. ಸೊ ಇದಿಷ್ಟು ಡೀಟೇಲ್ಸು ನಿಮಗೆ ಪ್ರವಾಸಿ ಪ್ರಪಂಚದಲ್ಲಿ ಮಂತ್ರಾಲಯಕ್ಕೆ ಬಂದು ಹೋಗೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ. ಸೊ ಇದನ್ನು ತಿಳ್ಕೊಂಡ್ಮೇಲೆ ಮತ್ತೆ ಯಾಕೆ ತಡ ಮಾಡ್ತೀರಾ? ಬನ್ನಿ ರಾಯರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ.